ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಏನಮ್ಮ ಜಾಜಿ ತಂದಿಟ್ಟಿದ್ಲಲ್ಲ ವಿಗ್ರಹ ಕಾಣಿಸ್ತಾನೆ ಇಲ್ಲ. ಈ ಜಾಜಿ ಮಲ್ಗೆನ ನಾನು ಎಳ್ಕೊಂಡು ಹೋಗ್ತೀನಿ. ಆ ದುಬಾಕ್ ನನ್ನ ಮಗ ಬಂಗಾರಿನ ನೀನ್ ಎಳ್ಕೊಂಡು ಹೋಗೋ ಮಾದು. ಬಂಗಾರಿ ನಿನ್ನ ಸೀದಾ ಕರ್ಕೊಂಡೋಗಿ ಮೈಯಾಡಿ ಜನನ ಮನೇಲಿ ಒಳ್ಳೆ ಮೀನಿನ ಊಟ ಹಾಕಿಸ್ತೀನಿ. ಅಲ್ಲೇ ನಿಂದ ಆಚಮನ, ಅಲ್ಲೇ ನಿಂದ ಉಪಚಮನ, ಜೀವನ ಪಾವನವಾಗುತ್ತೆ ನೋಡಿ. ಲೇ ಆಟೋ ರಾಜ, ಜಾಜಿ ಬಂಗಾರಿ ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ ಕಣೋ. ಬಹುಶಃ ಅವ್ರಿಗೆ ನಾವ್ ಈ ವಿಗ್ರಹನ ಕದ್ದಿದ್ದು ಗೊತ್ತಾಗಿರ್ಬೇಕು. ಅದು ಜಗ್ಗಿ ಮತ್ತೆ ಪಂಚಾಕ್ಷರಿ ಅಲ್ವೇನೋ? ಹೌದು, ಅವರಿಬ್ರು ನಮ್ಮನ್ನು ನೋಡಿ ಓಡ್ತಿದಾರಲ್ಲ. ಪೊಲೀಸ್ನವ್ರು ಏನಾದ್ರೂ ನಮ್ಮನ್ನು ಹುಡುಕು ಅಂತ ಹೇಳಿದಾರೇನೋ? ಹಾಗಿದ್ರೆ ಅವ್ರು ನೇರವಾಗಿ ಬಂದು ನಮ್ಮನ್ನ ಹಿಡ್ಕೋಬೋದಿತ್ತಲ್ಲ. ಹೌದಲ್ವಾ? ಹೇಗಾದ್ರೂ ಹಾಳಾಗೋಗ್ಲಿ, ನಾವು ತಪ್ಪಿಸ್ಕೋಬೇಕು. ಆ ದಾರಿಲಿ ಬೇಡ, ಇಲ್ಲಿಂದ ಹೋಗೋಣ ಬಾ. ಜಗ್ಗಿ, ಆ ಜಾಜಿ ಬಂಗಾರಿ ನಮ್ಮನ್ನ ಯಾಕೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು? ಯಾತಕ್ಕೋ ವಿಗ್ರಹ ಕಿತ್ಕೊಳ್ಳೋಕೆ. ಪಂಚಾಕ್ಷರಿ, ನನಗನ್ಸುತ್ತೆ ಈ ವಿಗ್ರಹ ನಾವು ಅವ್ರ ಮನೆಯಿಂದ ತಂದ್ವಲ್ಲ, ಆ ವಿಚಾರ ಅವ್ರಿಗೆ ಗೊತ್ತಾಗಿರಬೇಕು. ಅದಕ್ಕೆ ಅವ್ರು ನಮ್ಮನ್ನು ಹುಡ್ಕೊಂಡ್ ಬರ್ತಾ ಇದ್ದಾರೆ. ಅಯ್ಯಯ್ಯೋ, ಹಾಗೇನಾದ್ರೂ ಆಗ್ಬಿಟ್ರೆ ಊರಲ್ಲಿ ತಲೆ ಎತ್ಕೊಂಡು ಹೆಂಗೋ ತಿರುಗಾಡಕ್ಕಾಗುತ್ತೆ? ಶಿವ ಏ, ವಿಗ್ರಹ ಚೋರ ಅನ್ನೋ ಪಟ್ಟಿ ಜೊತೆಗೆ ಶ್ರೀಚಕ್ರದ ಆಪಾದನೆ ಎದುರಿಸ್ಬೇಕಾಗತ್ತೆ. ಅಮ್ಮ ತ್ರಿಪುರ ಸುಂದರಿ, ನೀನೇ ನಮ್ಮನ್ನು ಕಾಪಾಡಬೇಕು. ಬರೀ ಇಂಥ ವಿಚಾರಗಳು ಹೇಳಿ ಹೇಳಿ ನನ್ನ ಆತ್ಮಸ್ಥೈರ್ಯ ಕುಗ್ಗುತ್ತೀಯ ದ್ರಾಬೆ ನನ್ನ ಮಗನೇ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರೋ. ನನಗೆ ಭೂತ ಬಿಟ್ಟೋಯ್ತು ಅನುಮಾನದ್ದು, ನಿನಗಿಡ್ಕೋತಾ? ಅಯ್ಯೋ, ಅದೆಲ್ಲ ಹಾಳಾಗೋಗ್ಲಿ, ಮುಂದೇನೋ? ನೀನು ಸ್ವಲ್ಪ ಸುಮ್ಮನೆ ಇದ್ರೆ ಹಿಂದೆ ಮುಂದೆ ಎಲ್ಲ ಆಲೋಚನೆ ಮಾಡ್ಬೋದು. ಪಂಚೆ ಅಲ್ಲಿ ನೋಡೋ ಅಲ್ಲಿ. ನನ್ನ ಮಕ್ಕಳು ಇಲ್ಲೇನು ಮಾಡ್ತಿದ್ದಾರೆ? ಏಯ್ ಬಂಡ್ರ ಇಲ್ಲಿ. ಲೇ ಜಗ್ಗಿ, ನಾನು ನಿನಗೆ ಹೇಳಿಲ್ವೇನೋ ನಾವೇ ವಿಗ್ರಹ ಕದ್ದಿದ್ದು ಅಂತ? ನಮ್ಮ ಮೇಲೆ ದೂರು ಕೊಟ್ಬಿಟ್ಟಿದ್ದಾರೆ ಕಣೋ. ಅದಕ್ಕೆ ಈಗ ನೋಡು, ಈ ರಾಕ್ಷಸ ಮಾರಿಬಿಡಿ ನಮ್ಮನಿಗೆ ಬಂದು ಒಳಗಡೆ ಹಾಕ್ತಾನೆ.
ಮುಗಿತು ನಮ್ಮ ಕತೆ. ಮಾಲ್ ಸಮೇತ ಸಿಕ್ಕಾಕೊಂಡ್ಬಿಟ್ವಿ. ಮಾಧು, ಸಾಹೇಬ್ರೆ, ಅಲ್ಲಿ ನೋಡು, ಬಂಗಾರಿ ಜಾಜಿ ಇಲ್ಲೆಲ್ಲೋ ಇರ್ತಾರೆ. ಇವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಇಲ್ಲ ಒಂದು ಧಮ್ಕಿ ಹಾಕಿ ಇವ್ರನ್ನ ಹುಡ್ಕ ಕಳಿಸ್ಬೋದು. ಅಯ್ಯೋ ಪುಕ್ಕಲ್ ನನ್ನ ಮಗನೇ, ನಮ್ಮ ಕೈಲಿರೋ ವಿಗ್ರಹ ನೋಡಿದ್ರೆ ತಾನೇ ಸಿಕ್ಕಿ ಬೀಳೋದು. ಇರೋ ಮಾಡ್ತೀನಿ. ಮಕ್ಕಳ ಹೆಸರು ನಿಮ್ಮನ್ನು ಕರೆಯೋದು ಏನು ಹಲ್ಕಿಸ್ಕೊಂಡು ನಿಂತ್ಕೊಂಡಿದ್ದೀರಾ? ಈಗೇನು ಬರ್ತಿರೋ ಅಥವಾ ನಾನೇ ಬಂದು ಜಾರ್ ಹೊದಿಲೋ? ನಡಿಯೋ ಪಂಚಾಕ್ಷರಿ. ಬೇಡ. ಏನು ಸಾಹೇಬ್ರೆ, ಗಸ್ತು ತಿರುಗ್ತಾ ಇದ್ದೀರಾ? ಗಸ್ತೋ ಸುಸ್ತೋ ನನ್ನ ಮಕ್ಕಳ ಎಷ್ಟೊತ್ತು ಕರೆದ್ರೆ ಬರೋದು? ಏನು ಹಲ್ಕಿಸ್ಕೊಂಡು ನಿಂತ್ಕೊಂಡಿದ್ದೀರಾ? ಮಗನೇ ಜಗ್ಗಿ, ಕರೆದ್ರೆ ಗಾಡಿ ಹಿಂದೆ ಹೋಗ್ತೀಯಾ? ಯಾಕೋ ಹೋಗಿದ್ದೆ ಗಾಡಿ ಹಿಂದೆ? ಅದು ಅದು ಏನೋ ಅದು? ನೀವೇನ್ರೋ ಮಾಡ್ತಿದ್ದೀರಾ ಇಲ್ಲಿ? ಅದು ಸಾಹೇಬ್ರೆ, ಅದು ಅದು ಊರಲ್ಲಿ ಸೇದೋಕ್ಕಾಗಲ್ವಲ್ಲ, ಅದಕ್ಕೆ ಈಗ ಹೊರಗಡೆ ಬಂದು ಇಲ್ಲೇ ಒಂದೆರಡು ದಮ್ ಹೊಡೆದೋಗೋಣ ಅಂತ ಬಂದ್ವಿ. ಬೀಡಿ ಸಿಗರೇಟು ಎಲ್ಲಿ ಸದ್ರು ತಪ್ಪೆ. ಆ ಶಡ್ಕ ಶೇಖರಿ ಮನೇಲಿದ್ದಾಳಲ್ಲ, ಅದೇ ಜಾಜಿ ಜಾಜಿ ಮುದ್ದು, ನನ್ನ ಜಾಜಿ ಬಂಗಾರ ಅಲ್ಲ, ನನ್ನ ಮಗಳ ಥರ ಅಂದೆ. ಅವಳ ಜೊತೆ ಬಂಗಾರಿ ಏನಾದರೂ ಈ ಕಡೆ ಬಂದಿದ್ನ ನೀವು ನೋಡಿದ್ರಾ? ಇಲ್ವಲ್ಲ ಸಾಹೇಬ್ರೆ, ಏನು ಸಮಾಚಾರ? ಶ್ರೀಚಕ್ರದ ಕಳ್ಳತನದ ಸಂದೇಹ ಅವ್ರ ಮೇಲಿದೆ. ಬಂಗಾರಿ ಶೂಟ್ ಮಾಡಿ ಶಾಸ್ತ್ರಿಗಳನ್ನ ಕೊಲ್ಲೋ ಪ್ರಯತ್ನ, ಜಾಜಿ ಅವನಿಗೆ ಸಹಾಯ ಮಾಡ್ತಿರೋ ಆರೋಪ ಎಲ್ಲ ಇದೆ ಅವ್ರ ಮೇಲೆ. ಅದಕ್ಕೆ ಅವರಿಬ್ರು ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಹೌದಾ ಸಾಹೇಬ್ರೆ? ಕಳ್ಳ ನನ್ನ ಮಕ್ಕಳು ಅವರಿಬ್ರು. ನೀವು ಹೇಳಿದ್ದನ್ನೆಲ್ಲ ಮಾಡಿರ್ಬೋದು. ಅವ್ರೇನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಕೂಡಲೇ ಹಿಡ್ಕೊಂಡು ಬನ್ನಿ, ಇಲ್ಲ ನನಗೆ ಮಾಹಿತಿ ಕೊಡಿ. ಸರಿ ಸಾಹೇಬ್ರೆ. ಸಾಹೇಬ್ರೆ, ಹುಡುಕೊಟ್ಟ ಮೇಲೆ ನಮ್ಗೇನಾದರೂ ಬಹುಮಾನ? ಸನ್ಮಾನ ಬಹುಮಾನ ಎಲ್ಲ ಆಮೇಲೆ, ಮೊದಲು ಹುಡ್ಕೊಂಡು ಬನ್ನಿ. ಆಗ್ಬೋದು ಸಾಹೇಬ್ರೆ. ನಡಿಯೋ. ನೋಡ್ದ್ಯಾ, ಇಷ್ಟಕ್ಕೆ ಎದ್ರಕೊಂಡ್ಬಿಟ್ಟಲ್ಲೋ ಎದ್ರ ಪುಕ್ಕಲ್ ನನ್ನ ಮಗನೇ. ಹೆದರ್ಕೊಳ್ಳೋದು ಅಷ್ಟೇ ಅಲ್ಲ ಕಣೋ, ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ನಿನ್ನಂಗೆ ನಾನು ಎದ್ರಕೊಂಡಿದ್ರೆ ₹1 ಮಾಲು ಕೈ ತಪ್ಪೋಗ್ತಾ ಇತ್ತು. ಅಪಾಯ ಬಂದಾಗ ಉಪಾಯ ಹುಡುಕ್ಬೇಕನ್ನಲೇ. ನಡಿ. ಗಾಡಿ ಚಾರ್ಕೊಂಡು ಇರ್ಲಿಲ್ಲ, ಎಲ್ಲೋಯ್ತಾ ಗಾಡಿ? ಹೋದ್ರೆ ಇದೇ ದಾರಿಲಿ ಹೋಗ್ಬೇಕಲ್ವೇನೋ? ಬಹುಶಃ ಅವನು ಹಿಂದ್ಗಡೆ ತಿರುಗಿಸ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ.
ಮಾರಿಗುಡಿ ಹತ್ರ ಮಾತಾಡ್ಕೊಂಡ್ ಬಂದು ಮತ್ತೆ ಅದನ್ನು ವಾಪಸ್ ಎತ್ಕೊಳ್ಳೋಣ ಅಂತಿದ್ದೆ. ಎಲ್ಲೋಯ್ತಪ್ಪ, ನಮ್ಮ ಮನೆ ಬರಕ್ಕೆ ಗಾಡಿನೂ ಮಾಯ ಆಗ್ಬೇಕಾ? ಲೇ, ಇಲ್ಲೇ ಎಲ್ಲ ಇರುತ್ತೆ, ಹುಡ್ಕೊಂಡು ನಡೆಯಲೇ. ನನ್ನ ಸಂಕಲ್ಪ ಏನು ಅಂತ ನಿನಗೆ ಈಗ ತಿಳಿಯುತ್ತೆ. ಸಮ್ಮತಿಸಿ ಒಪ್ಪಿ ನಡೆಯದಿದ್ದರೆ ಒತ್ತಾಯದಿಂದ ಕೆಲಸ ಹೇಗೆ ಮಾಡಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ನಾವು ತಪ್ಪಿಸ್ಕೊಂಡಿರೋ ವಿಷಯನ ಆ ಜಗ್ಗಿ ಅವ್ರಿಗೆ ಯಾರು ಹೇಳಿದ್ರು? ಇಡೀ ಊರಿಗೆ ಗೊತ್ತಾಗಿರುತ್ತೆ, ಇನ್ನು ಅವ್ರಿಗೆ ಗೊತ್ತಾಗದೇ ಇರುತ್ತಾ? ಇಂಥ ವಿಷಯದಲ್ಲಿ ಊರಿಗೆ ಉಪಕಾರಿ ಅನ್ಕೊಂಡಿರ್ತಾರೆ, ಇನ್ನು ಈ ವಿಷಯದಲ್ಲಿ ಅವರೇ ಮುಂದಾಳ ತೋರಿಸ್ಕೊಂಡಿರ್ತಾರೆ. ನಾವೀಗ ಪೊಲೀಸ್ನವರಿಂದಲೂ ತಪ್ಪಿಸ್ಕೋಬೇಕು, ಆ ಜಗ್ಗಿ ಅವರಿಂದಲೂ ತಪ್ಪಿಸ್ಕೋಬೇಕು. ನಮ್ಮ ಹತ್ರ ವಿಗ್ರಹ ಇದೆ ಅಂತ ಗೊತ್ತಾದಾಗ ಹೇಗೆ ಹಿಂದೆ ಬಿದ್ದಿದ್ರಲ್ವಾ? ವಿಗ್ರಹ ಅನ್ಬೇಡ ಸುಂದ್ರಮ್ನವ್ರನ್ನ. ಆಯ್ತಮ್ಮ, ವಿಗ್ರಹ ಅಲ್ಲ, ಸುಂದ್ರಮ್ನವರು ಸುರಕ್ಷಿತವಾಗಿದ್ದಾರಾ? ಹ್ಞೂ, ನಮ್ಮನೆಲ್ಲೇ ಸುರಕ್ಷಿತವಾಗಿದ್ದಾರೆ. ಮನೇಲಿ ಎಲ್ಲರೂ ಓಡಾಡ್ಕೊಂಡಿರ್ತಾರಲ್ಲ, ಯಾವ ಭಯನೂ ಇಲ್ಲ. ದಿನಾಗ್ಲೂ ಅದಕ್ಕೆ ಪೂಜೆ ಆರತಿ ಎಲ್ಲ ನಡೀತಾ ಇರುತ್ತೆ. ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ಹೆದ್ದಾರಿವರೆಗೂ ಯಾವ್ದಾದ್ರು ಗಾಡಿ ಹಿಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಮುಂದೆ ಇನ್ನೇನಾದ್ರೂ ಹೊತ್ಕೊಂಡು ಹೋಗ್ಬೋದು. ನಮ್ಮ ತಾಂಡಕ್ಕೆ ಹೋಗ್ಬಿಟ್ರೆ ಆಮೇಲೆ ಯಾವ ಭಯನೂ ಇರೋದಿಲ್ಲ. ವಿಗ್ರಹ ಶ್ರೀಚಕ್ರದೊಂದಿಗೆ ನಿನ್ನ ಪ್ರಯಾಣ ಈ ಕ್ಷಣದಿಂದ ಶುರುವಾಗಲಿದೆ. ಏ ಬಂಗಾರಿ, ಅಲ್ಲಿ ನೋಡು. ನಿಜಾರ್ಥದಲ್ಲಿ ಇದು ನಿನ್ನ ಪ್ರಯಾಣ ಅಲ್ಲ, ಶ್ರೀಚಕ್ರದ ಪ್ರಯಾಣ. ನಡಿ. ಅಣ್ಣ, ಹೆದ್ದಾರಿವರೆಗೂ ಬಿಡ್ರಿ ಅಣ್ಣ. ಎತ್ಕೊಳ್ಳಿ. ಲಲಿತಾ, ಸುನೀತಾ, ಜಾಜಿ ಎಲ್ಲಿ ಬಂದ್ಲಾ? ಇಲ್ಲ ಭಾವ, ಮನೆ ಎಲ್ಲ ಹುಡುಕಿದ್ದಾಯ್ತು, ಅವಳು ಕಾಣಿಸ್ತಾ ಇಲ್ಲ. ಈ ಜಗ್ಗಿ ಹೊಟ್ಟೆ ನೋವಿಂದ ಆಗಿದ್ದು ಇದೆಲ್ಲ. ವೈದ್ಯರು ನೋಡೋಕೆ ಅಂತ ಹೋದೆ, ಅವರು ಸಿಗ್ಲಿಲ್ಲ. ಜಾಜಿ ಎಲ್ಲಿ ಹೋಗಿದ್ದಾಳೆ ಅಂತಾದ್ರೂ ಹೇಳಿ ಹೋಗಿದ್ದಾಳ? ಇಲ್ಲ ಭಾವ, ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಹೀಗೆಲ್ಲ ಮಾಡಿದ್ರೆ ಆತಂಕ ಆಗುತ್ತೆ ಅಂತ ಅಷ್ಟು ಅರ್ಥ ಆಗಲ್ವಲ್ಲ ಅವಳಿಗೆ. ಶೇಖರಿ, ಅವಳು ತಂದಿದ್ದ ವಿಗ್ರಹನೇ ಕಾಣ್ತಿಲ್ಲ ಕಣೋ. ನಾನು ಅದನ್ನ ಮನೇಲಿ ಇರಬಾರ್ದು ಅಂತ ಹೇಳ್ತಿದ್ದೆ, ಅದಕ್ಕೆ ಅದನ್ನ ತಗೊಂಡು ಎಲ್ಲಾದ್ರೂ ಹೋದ್ಲೇನೋ? ಹೌದು ಭಾವ, ಆ ವಿಗ್ರಹ ತಗೊಂಡು ಧರ್ಮಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲಲ್ಲ, ನಾವೆಲ್ಲ ಬೇಡ ಅಂತ ಹೇಳಿದ್ವಿ. ಮನ್ಸು ಬದಲಾಯಿಸಿ ಅದನ್ನ ತಗೊಂಡು ಹೋದ್ಲೋ ಏನೋ. ಜಗ್ಗಿಯಿಂದ ಆಗಿದ್ದ ರಗಳೆ ಇದೆಲ್ಲ. ಅವನ ಹೊಟ್ಟೆ ನೋವು ವಾಸಿ ಆಯ್ತಾ? ಎಲ್ಲಿದ್ದಾನೆ ಅವನು? ಈ ಗುಣವಾಯ್ತೋ ಏನೋ, ಅದಕ್ಕೆ ಎಲ್ಲೋ ಹೊರಟೋದ. ಅವನು ಹೋಗ್ಲಿ, ಜಾಜಿ ಎಲ್ಲಿದ್ದಾಳೋ ಪಾಪ, ಏನ್ ಕಷ್ಟ ಪಡ್ತಿದ್ದಾಳೋ. ಮಾ ಅಪ್ಪ, ದಾರಿಯಲ್ಲಿ ಬರ್ತಾ ಜಗ್ಗಿ ಚಿಕ್ಕಪ್ಪನು ಪಂಚಾಕ್ಷರಿ ಸಿಕ್ಕಿದ್ರು. ವಿಷಯ ಏನು ಅಂದ್ರೆ, ಆ ಬಂಗಾರಿ ಪೊಲೀಸರು ವರ್ಷದಿಂದ ತಪ್ಪಿಸ್ಕೊಂಡಿದ್ದಾನಂತೆ. ಅವನ ಜೊತೆ ನಮ್ಮ ಜಾಜಿ ಅಕ್ಕನು ಹೋಗಿರೋದನ್ನ ಪೊಲೀಸರು ನೋಡಿದಾರಂತೆ. ಪೊಲೀಸರು ಹುಡುಕಾಟದಲ್ಲಿದ್ದಾರೆ ಇವಾಗ.
ಗುರುಗಳೇ, ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕರ್ಕೊಂಬಂದಿದ್ದೀನಿ. ವಿರೂಪಾಕ್ಷ, ಈಗ ನಾನು ಹೇಳೋ ಮಾತನ್ನು ನೀನು ನಂಬಲೇಬೇಕು. ಸಿಟ್ಟನ್ನು ಬದಿ ಇಟ್ಟು ತಾಳ್ಮೆಯಿಂದ ಕೇಳೋದಾದ್ರೆ ಹೇಳ್ತೀನಿ. ನಂಬೋದು ಬಿಡೋದು ಅದೆಲ್ಲ ಆಮೇಲೆ. ಈಗ ವಿಷಯ ಹೇಳೋ. ನನಗೆ ಬೇಕಾದಷ್ಟು ಕೆಲಸ ಇದೆ ಮಾಡೋದಕ್ಕೆ. ನಿನ್ನಂಥ ಬೊಗಳೆ ಮನುಷ್ಯನ ಹತ್ರ ಸಮಯ ವ್ಯರ್ಥ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲದೆ ಶ್ರೀಚಕ್ರ ನನ್ನ ದೇವಸ್ಥಾನದಲ್ಲೇ ಇದೆ ಅಂತ ಅನುಮಾನ ಪಡ್ತಿದ್ದೀರಲ್ವಾ? ಮಂಡಲದಲ್ಲಿ ಶ್ರೀಚಕ್ರದ ಬದಲು ವಿಗ್ರಹ ಕಾಣಿಸಿದ್ರಿಂದ ನಿನ್ ಮೇಲೆ ಅನುಮಾನ ಹುಟ್ಟಿದ್ದು ಸಹಜ. ಆದ್ರೆ ಅದು ಈಗ ನಿವಾರಣೆ ಆಗಿದೆ. ಎಲ್ಲಿದೆ? ನಿನ್ನ ಮಂಡಲದಲ್ಲಿ ಶ್ರೀಚಕ್ರ ಕಾಣಿಸ್ತಾ ಇದೆಯಾ? ಇಲ್ಲ, ಆ ವಿಗ್ರಹ ಯಾವುದು, ಎಲ್ಲಿದೆ ಅಂತ ಗೊತ್ತಾಗಿದೆ. ಎಲ್ಲಿದೆ? ಎಲ್ಲಿದೆ ಅದೀಗ? ಅದು ಜಾಜಿ ಕೈಯಲ್ಲಿದೆ. ಉತ್ಸವದ ಸಮಯದಲ್ಲಿ ಆ ವಿಗ್ರಹವನ್ನ ಜಾಜಿ ಕೈಯಲ್ಲಿಟ್ಕೊಂಡು ಓಡಾಡೋದನ್ನ ನಾನು ಮಣಿಕಂಠ ನೋಡಿದ್ದೆ. ಅವಳ ಮನೆಗೆ ಹೋಗಿನೂ ಪರೀಕ್ಷಿಸಿದ್ವಿ, ಆದ್ರೆ ಅದು ಅಲ್ಲಿಲ್ಲ. ಆ ವಿಗ್ರಹನ ಎತ್ಕೊಂಡು ಎಲ್ಲೋ ಹೋಗಿದ್ದಾರೆ. ಅಂದ್ರೆ ಅದರರ್ಥ ವಿಗ್ರಹ ಪತ್ತೆಯಾದ್ರೆ ಶ್ರೀಚಕ್ರನು ಪತ್ತೆಯಾದ ಹಾಗೆ. ಈಗ ನಾವು ಮುಖ್ಯವಾಗಿ ಹುಡುಕ್ಬೇಕಾಗಿರೋದು ಶ್ರೀಚಕ್ರವನ್ನಲ್ಲ, ಜಾಜಿನ ಹುಡುಕ್ಬೇಕು. ಅವ್ರ ಮನೆಯವ್ರನ್ನ ವಿಚಾರಿಸಬೇಕಾಗಿತ್ತು. ಜಾಜಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇತ್ತು. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ಜಾಜಿ ಎಲ್ಲಿದ್ದಾಳ ಅಂತ. ಸ್ವಲ್ಪ ದಿನಗಳ ಹಿಂದೆ ಆ ವಿಗ್ರಹನ ತಂದು ಮನೆಯಲ್ಲಿಟ್ಟಿದ್ಲಂತೆ. ಈಗ ಆ ವಿಗ್ರಹನೂ ಕಾಣ್ತಿಲ್ಲ, ಜಾಜಿನೂ ಪತ್ತೆ ಇಲ್ಲ. ಹಾಗಾದ್ರೆ ವಿಗ್ರಹಕ್ಕೂ ಶ್ರೀಚಕ್ರಕ್ಕೂ ಏನೋ ಸಂಬಂಧ ಇದೆ ಅಂತಾಯ್ತು. ಶ್ರೀಚಕ್ರ ತನ್ನ ಸ್ವಸ್ಥಾನವನ್ನು ಸೇರಿಲ್ಲ, ಯಾಕೆಂದ್ರೆ ಸಮಯ ಮೀರಿ ಹೋಗ್ಬಿಟ್ಟಿದೆ. ಅಡ್ಕೆ, ಇದು ಸರಿಯಾದ ಸಮಯ ನಾವು ಶ್ರೀಚಕ್ರವನ್ನು ಹುಡುಕೋದಕ್ಕೆ. ಮೊದಲು ಜಾಜಿ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಬೇಕು, ವಿಗ್ರಹನ ವಶಪಡಿಸಬೇಕು. ಅದರ ಮೂಲಕ ಶ್ರೀಚಕ್ರ ಎಲ್ಲಿದೆ ಅನ್ನೋ ರಹಸ್ಯನ ಕಂಡುಹಿಡಿಬೇಕು. ಹೌದು ವಿರೂಪಾಕ್ಷ, ಈಗ ನಾವು ಮಾಡಬೇಕಾಗಿರೋ ಕೆಲಸನೂ ಅದೇ. ಈಗ ಮಂಡಲದಲ್ಲಿ ಕಾಣ್ತಿರೋ ವಿಗ್ರಹನ ನಿವಾರಿಸ್ಕೋಬೇಕು. ಆಮೇಲೆ ಜಾಜಿ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಸಮಯ ಹಿಡಿಯುತ್ತೆ. ನೋಡೋಣ. ಮಾಧವ್, ಯಾವ ಗಾಡಿನೂ ಬಿಡಬಾರ್ದು. ಎಲ್ಲ ಗಾಡಿನ ತಪಾಸಣೆ ಮಾಡಬೇಕು. ಸರಿ ಸಾಹೇಬ್ರೆ. ಬಸ್ ಸ್ಟ್ಯಾಂಡಲ್ಲಿ ನಮ್ಮವ್ರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ? ಹ್ಞೂ ಸಾಹೇಬ್ರೆ, ಎಲ್ಲ ಕಡೆ ಬಂದೋಬಸ್ತ್ ಮಾಡಿದೀವಿ. ಅವ್ರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಂಡು ಓಡಾಡ್ತಾರ? ಅವ್ರು ಸಿಗ್ಲಿ, ಇನ್ನಿಲ್ಲ ಅನ್ಸ್ಬಿಡ್ತೀನಿ. ಹಂಗೇನಾದ್ರೂ ಮಾಡಿದ್ರೆ ನಿಮ್ಮ ತಲೆಗೆ ಬರುತ್ತೆ ಸಾಹೇಬ್ರೆ. ಅದಕ್ಕೆ ಅವ್ರು ಇನ್ನೂ ಬದುಕಿರೋದು. ಇಲ್ಲ ಅಂದಿದ್ರೆ ಕಂಡು ಕೂಡ್ಲೆ ಗುಂಡು ಹಾರಿಸ್ತಿದ್ದೆ. ಸ್ವಲ್ಪ ಸಮಾಧಾನದಿಂದ ಇರಿ ಸಾಹೇಬ್ರೆ, ಸಿಕ್ಕದ ಕೂಡಲೇ ವಿಚಾರಿಸೋಣ. ಸಾಹೇಬ್ರೆ, ಅಲ್ಲಿ ನೋಡಿ, ಯಾವುದೋ ಗಾಡಿ ಬರ್ತಾ ಇದೆ.